ಎವ್ರಿ ಡೇ ಮಾರ್ನಿಂಗ್ ನನಗೆ ನನ್ನ ಹಸ್ಬೆಂಡ್ಗೆ ಐರನ್ ಮಾಡಿರೋ ಬಟ್ಟೆನ ಹುಡ್ಕೋದು ಬಿಗ್ಗೆಸ್ಟ್ ಟಾಸ್ಕ್ ಆಗಿಬಿಟ್ಟಿತ್ತು. ಬಿಕಾಸ್ ನಮಗಂತೂ ಟೈಮೇ ಇರ್ತಿರ್ಲಿಲ್ಲ ಇನ್ಸ್ಟೆಂಟ್ ಆಗಿ ಐರನ್ ಮಾಡ್ಕೊಂಡು ಹೋಗೋದಕ್ಕೆ. ಸೊ ಅದಕ್ಕೆ ನಾವಿವಾಗ ಈ ಪ್ರಾಬ್ಲಮ್ಗೆಲ್ಲ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳಿ ಓನರ್ ಅವರ ಸಿಂಗಲ್ ಪೋಲ್ ಸ್ಟ್ಯಾಂಡಿಂಗ್ ಫ್ಯಾಬ್ರಿಕ್ ಸ್ಟೀಮರ್ನ ತರಿಸ್ಕೊಂಡಿದ್ದೀನಿ. ಲಿಟ್ರಲಿ ಇದರಿಂದ ಐರನ್ ಮಾಡ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾ ಈಸಿ. ಸಿಂಗಲ್ ಪೋಲ್ ಫ್ಯಾಬ್ರಿಕ್ ಸ್ಟೀಮರ್ ಇಂದ ನೀವು ಎಲ್ಲಾ ತರ ಔಟ್ಫಿಟ್ಸ್, ಪಾರ್ಟಿ ವೇರ್, ಕ್ಯಾಶುವಲ್ ವೇರ್ ಎಲ್ಲಾನು ಕೂಡ ನೀವು ಐರನ್ ಮಾಡ್ಕೋಬಹುದು. ಸೊ ನನಗಂತೂ ಡೈಲಿ ಯೂಸಿಗೆ ನನ್ನ ಕುರ್ತಾ ಸೆಟ್ ಆಗಿರ್ಬೋದು, ನನ್ನ ಹಸ್ಬೆಂಡ್ ಫಾರ್ಮಲ್ ಶರ್ಟ್ಸ್ ಆಗಿರ್ಬೋದು, ಇದನ್ನೆಲ್ಲ ಐರನ್ ಮಾಡೋದಕ್ಕೆ ತುಂಬಾ ಈಸಿ ಅಂತ ತರಿಸ್ಕೊಂಡಿದ್ದೀನಿ. ಸೊ ಇದಕ್ಕೆ ಬಂದ್ಬಿಟ್ಟು ನಿಮ್ಗೆ ಈ ತರ ಪೋಲ್ ಕೊಟ್ಟಿರ್ತಾರೆ. ಇದು ಬಂದು ಹೈಟ್ ಅಡ್ಜಸ್ಟಬಲ್ ಆಗಿರುತ್ತೆ. ಹಾಗೆ ನಿಮಗೆ ಸ್ಟೀಮರಿಗೆ ಈ ತರ ಬ್ರಷ್ ಕೂಡ ಕೊಟ್ಟಿರ್ತಾರೆ. ಸೊ ಫ್ಯಾಬ್ರಿಕ್ ಏನೂ ಆಗೋದಿಲ್ಲ. ಸೊ ಇದು ಬಂದು ಅಡ್ಜಸ್ಟಬಲ್ ಸ್ಟೀಮ್ ಫ್ಲೋ ಆಗಿರುತ್ತೆ. ಹಾಗೆ 8 ಟೆಂಪರೇಚರ್ ಕಂಟ್ರೋಲ್ ಕೂಡ ಇರುತ್ತೆ. ಹಾಗೆ ನಿಮಗೆ ಈ ತರ ಟ್ಯಾಂಕ್ ಕೂಡ ಪ್ರೊವೈಡ್ ಮಾಡಿರ್ತಾರೆ. ಇದ್ರೊಳಗಡೆ ನೀವು ವಾಟರ್ ನ ಫಿಲ್ ಮಾಡ್ಕೊಂಡು ಸ್ಟೀಮ್ ನ ಸ್ಟಾರ್ಟ್ ಮಾಡ್ಕೋಬಹುದು. ಹಾಗೆ ಈ ಪ್ರಾಡಕ್ಟ್ ಜೊತೆ ನಮಗೆ ಈ ತರ ಅಡಾಪ್ಟರ್ ಕೂಡ ಕೊಡ್ತಾರೆ. ಸೊ ಏಜ್ ಎಲ್ಲ ಕಡೆ ಹಾಕಿರೋದಿಲ್ಲ ಅಲ್ವಾ. ಸೊ ಈ ತರ ಒಂದು ಅಡಾಪ್ಟರ್ ಇತ್ತು ಅಂದ್ರೆ ನಾವು ಎಲ್ಲಿ ಬೇಕಾದ್ರೂ ಪ್ಲಗ್ ಇನ್ ಮಾಡ್ಕೊಂಡು ನಾವು ಈಸಿಯಾಗಿ ಐರನ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ಸ್ಟೀಮ್ ನಿಮಗೆ ಹೈ ಮತ್ತೆ ಲೋ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಕೊಟ್ಟಿರ್ತಾರೆ. ನನಗಂತೂ ಇದು ಬೆಸ್ಟ್ ಪಾರ್ಟ್ ಅಂತ ಅನಿಸ್ತು. ಹಾಗೆ ನಾನು ಇಲ್ಲಿ ಫಸ್ಟ್ ನನ್ನ ಕುರ್ತಿ ಸೆಟ್ ನ ಐರನ್ ಮಾಡ್ತಾ ಇದ್ದೀನಿ. ಎಷ್ಟು ರಿಂಕಲ್ಸ್ ಎಲ್ಲ ಆಗಿತ್ತು ನೀವೆಲ್ಲಿ ನೋಡ್ಬೋದು, ಎಷ್ಟು ನೀಟಾಗಿ ಐರನ್ ಆಗಿದೆ ಅಂತ. ನನ್ನ ಹಸ್ಬೆಂಡ್ ಟಿ ಶರ್ಟ್ನ ಕೂಡ ನೀಟಾಗಿ ಐರನ್ ಮಾಡ್ಕೋತಾ ಇದ್ದೀನಿ. ನನಗಂತೂ ನನ್ನ ಹಸ್ಬೆಂಡ್ಗೋಸ್ಕರನೇ ಈ ಪ್ರಾಡಕ್ಟ್ನ ತರಿಸಿರೋದು. ಎವ್ರಿ ಡೇ ಅವ್ರ ಶರ್ಟ್ಸ್ನ ಐರನ್ ಮಾಡೋದಕ್ಕೆ ತುಂಬಾ ಈಸಿ ಆಗಿರುತ್ತೆ. ಸೊ ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅನ್ನೋ ಲಿಂಕ್ ಅಂತ ಕಮೆಂಟ್ ಮಾಡಿ. ಲಿಂಕ್ನ ನಾನು DM ಮಾಡ್ತಾ ಇದ್ದೀನಿ. ತುಂಬ ರೀಸನಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ.